Hello ನನ್ನ ಮುದ್ದು ಮಕ್ಕಳೇ, let's begin today's lesson from Mathematics second standard chapter 3 Geometry. So in the last class I have told you that geometry is the study of lines, shapes and curves anta. So let's continue the figures. In the last class you have learnt about the plane figures. Which are the plane figures, plane shapes? That's triangle, square, rectangle, circle, oval shape and all. Today let us learn about the solid shapes. Solid figures. Solid figures ಅಲ್ಲಿ ನಿಮಗೆ ಫೇಸಸ್, ಎಡ್ಜಸ್ ಮತ್ತು ವರ್ಟೈಸಸ್ ಬರ್ತದೆ. ಸೊ ಇದೊಂದು ಫಿಗರ್ ನೋಡಿದ್ರೆ ನಿಮಗೆ ಇದು ಕ್ಯೂಬ್ ಅಂತ ಹೇಳ್ತೀವಿ ಇದಕ್ಕೆ. ಈಗ ಕ್ಯೂಬ್ ಯಾವ ಥರ ಬಿಡಿಸ್ಬೇಕಂತ ಹೇಳ್ತೀನಿ. ಫಸ್ಟ್ ಒಂದು ಸ್ಕ್ವೇರ್ ಬಿಡಿಸ್ಬೇಕು, ಓಕೆನಾ. ಇದನ್ನು ಬಿಡಿಸಾದ್ಮೇಲೆ ಈ ಥರ ಲೈನ್ಸ್ ಕೊಡಬೇಕು. ಆನಂತರ ಜಸ್ಟ್ ಜಾಯಿನ್ ದೀಸ್ ಲೈನ್ಸ್. ಈ ಥರ ಬಿಡಿಸಿದ್ರೆ ಇದು ನಿಮ್ಗೇನಾಗುತ್ತೆ, ಕ್ಯೂಬಾಯ್ಡ್ ಆಗುತ್ತೆ. ಕ್ಯೂಬ್ ಆಗುತ್ತೆ. ಸೇಮ್ ನಿಮಗೆ ಕ್ಯೂಬಾಯ್ಡ್ ಇರುತ್ತೆ. ಸ್ಕ್ವೇರ್ ಹೇಗಿರುತ್ತೆ ನೋಡಿರಿ, ಸ್ಕ್ವೇರಿಂದಷ್ಟು ಇದು ಕ್ಯೂಬ್. ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಈಗ ನಾವು ಇದಕ್ಕೆ ಫೇಸ್ ಅಂತ ಹೇಳ್ತೀವಿ. ಈ ಜಾಗದಲ್ಲಿ ಒನ್ ಫೇಸ್, ಟೂ ಫೇಸ್, ಈ ಥರ ಫೇಸ್ ಅಂತ ಹೇಳ್ತೀವಿ. ಹಿಂಗೆ ನೋಡಿದ ಕೂಡಲೇ ಕಾನ್ಸೆಪ್ಟ್ ನೋಡ್ರಿ ಅದು. ಆನಂತರ ಇದಕ್ಕೆ ಎಡ್ಜಸ್ ಅಂತ ಹೇಳ್ತೀವಿ. ಈ ಲೈನ್ಸ್ ಇದೆಲ್ಲ ಎಡ್ಜಸ್ ಅಂತ ಹೇಳ್ತೀವಿ. ಇದಕ್ಕೆ ಫೇಸ್ ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟ್ಸ್ ಜಾಯಿನ್ ಆಗೋದಕ್ಕೆ ವರ್ಟೈಸ್ ಅಂತ ಹೇಳ್ತೀವಿ. ಮತ್ತೊಮ್ಮೆ ಹೇಳ್ತೀವಿ ನೋಡ್ರಿ, ಇದಕ್ಕೆ ಫೇಸ್ ಅಂತ ಹೇಳ್ತೀವಿ, ಇದಕ್ಕೆ ಎಡ್ಜಸ್ ಅಂತ ಹೇಳ್ತೀವಿ. ಈ ಪಾಯಿಂಟ್ ಜಾಯಿನ್ ಮಾಡ್ತೀವಲ್ಲ ಅದಕ್ಕೆ ನಾವು ವರ್ಟೈಸ್ ಅಂತ ಹೇಳ್ತೀವಿ. ಸೊ ಅ ಕ್ಯೂಬ್ ಹ್ಯಾಸ್ 6 ಸ್ಕ್ವೇರ್ ಫೇಸಸ್. 6 ಸ್ಕ್ವೇರ್ ಫೇಸ್ ಇದೆ. ಸೊ ನಾಲ್ಕು ಸೈಡಿಂದ ಇದೆ, ಮೇಲಿಂದು ಕೆಳಗಿಂದು. ಅದಕ್ಕೆ 1 2 ಹಿಂದಿಂದೊಂದು 3 4 ಫ್ರಂಟ್, 1 5 ಕೆಳಗಿಂದೊಂದು 6. ಈ ಥರ ನಿಮಗೆ ಇದು 6 ಫೇಸಸ್ ಇರ್ತದೆ. ನೆಕ್ಸ್ಟ್ 12 ಎಡ್ಜಸ್ ಇರ್ತದೆ. ಈ ಥರ ಲೈನ್ ನಿಮಗೆ ಕೌಂಟ್ ಮಾಡಿದ್ರೆ 12 ಬರುತ್ತೆ. 6 ಡಬಲ್ ಇರುತ್ತೆ. ಆನಂತರ 8 ಪಾಯಿಂಟ್ಸ್ ವರ್ಟೈಸ್ ಇರ್ತದೆ. ಇದನ್ನು ನೀವು ಯಾವಾಗಲೂ ನೆನ್ಪಿಡ್ಕೋಬೇಕು. ಕ್ಯೂಬಾಯ್ಡ್ ಹ್ಯಾಸ್ 6 ಫೇಸ್, 12 ಎಡ್ಜಸ್ ಆ್ಯಂಡ್ 8 ವರ್ಟೈಸಸ್. ಆಲ್ವೇಸ್ ಯು ಶುಡ್ ರಿಮೆಂಬರ್ ದಿಸ್, ಲರ್ನ್ ಇಟ್ ನೌ ಇಟ್ ಸೆಲ್ಫ್. ಸೇಮ್ ಇದಕ್ಕೂ ಏನಾಗುತ್ತೆ, ರೆಕ್ಟ್ಯಾಂಗ್ಯುಲರಲ್ಲಿ ಹೇಳ್ತೀವಿ. ಇದು ಸ್ಕ್ವೇರಲ್ಲಿ ಹೇಳ್ತೀವಿ ನಾವು, ಇದು ರೆಕ್ಟ್ಯಾಂಗ್ಯುಲರಲ್ಲಿ ಹೇಳ್ತೀವಿ. ಸೊ 6 ರೆಕ್ಟ್ಯಾಂಗ್ಯುಲರ್ ಫೇಸಸ್, 12 ಎಡ್ಜಸ್ ಆ್ಯಂಡ್ 8 ವರ್ಟೈಸಸ್. ಸೇಮ್ ಫಿಗರ್ ಇದ್ದರೆ ಜಸ್ಟ್ ಇದು ಅಗಲವಾಗಿ ರೆಕ್ಟ್ಯಾಂಗಲ್ ರೀತಿಯಲ್ಲಿ ಬರೆದಿರ್ತೀವಿ. ನೆಕ್ಸ್ಟ್ ಯು ಹ್ಯಾವ್ ಅ ಸ್ಪೇರ್. ಸ್ಪಿಯರಲ್ಲಿ ಏನಿರ್ತದೆ, ಇಟ್ ಹ್ಯಾಸ್ ಓನ್ಲಿ ಎ ಕರ್ವ್ಡ್ ಸರ್ಫೇಸ್, ಕರ್ವ್ ಆಗಿರ್ತದೆ. ಇದಕ್ಕೆ ಏನು ನಿಮಗೆ ವರ್ಟೈಸಸ್ ಆ ಥರದ್ದೆಲ್ಲ ಏನಿಲ್ಲ, ಸರ್ಫೇಸ್ ಕರ್ವ್ ಆಗಿರ್ತದೆ. ಸಿಲಿಂಡ್ರ್ ಬರ್ತದೆ. ಸಿಲಿಂಡ್ರ್ ಈ ಥರ ಶೇಪಲ್ಲಿ ಬಿಟ್ಟು ಬರೆಯೋದು. ಈ ಸಿಲಿಂಡ್ರಿಗೆ ನಿಮಗೆ ಫ್ಲ್ಯಾಟ್ ಸರ್ಫೇಸ್ ಇರ್ತದೆ ಕೆಳಗೆ ಮೇಲೆ. ಆನಂತರ ಕರ್ವ್ಡ್ ಬಾಡಿ ಇರುತ್ತೆ, ಹಿಂಗೆ ರೌಂಡಾಗಿ ಕರ್ವ್ಡ್ ಬಾಡಿ ಇರ್ತದೆ. ಸೊ ಇಲ್ಲಿ ಕೋನಿಗೆ ಏನಾಗುತ್ತೆ, ಒಂದು ವರ್ಟೆಕ್ಸ್ ಪಾಯಿಂಟ್ ಇದೆ, ಇದನ್ನು ಜಾಯಿನ್ ಆಗೋದು. ನೆಕ್ಸ್ಟ್ ಇದು ಫ್ಲ್ಯಾಟ್ ಸರ್ಫೇಸ್ ಇದೆ. ಆನಂತರ ಇದಕ್ಕೂ ಕರ್ವ್ ಬಾಡಿ ಇದೆ. ಸೊ ಸಿಲಿಂಡರ್ ಹ್ಯಾಸ್ 2 ಫ್ಲ್ಯಾಟ್ ಸರ್ಫೇಸ್, 1 ಫ್ಲ್ಯಾಟ್ 2 ಫ್ಲ್ಯಾಟ್, 2 ಫ್ಲ್ಯಾಟ್ ಸರ್ಫೇಸ್ ಆ್ಯಂಡ್ 1 ಕರ್ವ್ಡ್ ಸರ್ಫೇಸ್. ಇದಕ್ಕೇನಿದೆ, ಅ ಕೋನ್ ಹ್ಯಾಸ್ 1 ಫ್ಲ್ಯಾಟ್ ಸರ್ಫೇಸ್ ಆ್ಯಂಡ್ 1 ಕರ್ವ್ಡ್ ಸರ್ಫೇಸ್ ಆ್ಯಂಡ್ ಇಟ್ ಹ್ಯಾಸ್ 1 ವರ್ಟೆಕ್ಸ್ ಇದೆ. ಇದೆಲ್ಲ ನಿಮಗೆ ಸಾಲಿಡ್ ಫಿಗರ್ಸ್. ಸಾಲಿಡ್ ಫಿಗರ್ಸಲ್ಲಿ ಸಿಲಿಂಡರ್ ಬರ್ತದೆ, ಕೋನ್ ಬರುತ್ತೆ, ಸ್ಪಿಯರ್ ಬರ್ತದೆ, ನೆಕ್ಸ್ಟ್ ಕ್ಯೂಬ್ ಆ್ಯಂಡ್ ಕ್ಯೂಬಾಯ್ಡ್. ಇದೆಲ್ಲರೂ ನೀವು ನೋಟ್ಸಲ್ಲಿ ಡ್ರಾ ಮಾಡಿ ಬರಿಬೇಕು. ಇದು ಹೇಗಿದೆ ಹಾಗೆ ಇದನ್ನು ಬರಿಬೇಕು. ನೆಕ್ಸ್ಟ್ ಸ್ಪೇರ್, ಸಿಲಿಂಡ್ರ್, ಕೋನ್ ಇದನ್ನು ಬರೆದು ಇದೇ ಥರ ಬರಿಬೇಕು. ನೆಕ್ಸ್ಟ್ ನಿಮಗೆ ಎಕ್ಸಸೈಸಲ್ಲಿ ಏನಿದೆ, ಅಬ್ಸರ್ವ್ ದೀಸ್ ಫಿಗರ್ಸ್, ರೈಟ್ ದ ನಂಬರ್ಸ್ ಆಫ್ ದ ಫೇಸಸ್, ಎಡ್ಜಸ್ ಆ್ಯಂಡ್ ವರ್ಟೈಸ್. ಈಗ ನಿಮಗೆ ಇದು ಕ್ಯೂಬಾಯ್ಡ್, ಹೌದಾ. ಕ್ಯೂಬಾಯ್ಡಲ್ಲಿ ಏನಿದೆ, 6 ಫೇಸ್ ಇದೆ, ಹೇಳಿದ್ದೀನಿ ನಾನು. 6 ಫೇಸ್ ಇದೆ, ಕರ್ವ್ಡ್ ಫೇಸ್ ಇಲ್ಲ, ಇದಕ್ಕೆ ಎಡ್ಜಸ್ ಇದೆ. ಆನಂತರ 8 ವರ್ಟೈಸಸ್ ಇದೆ. ಇದರದ್ದು ಡಬಲ್ ಎಡ್ಜಸ್ ಇರುತ್ತೆ ಫೇಸಸ್. ಸೇಮ್ ಕ್ಯೂಬಾಯ್ಡಿಗೂ ಸೇಮ್ ಇರುತ್ತೆ. ಸ್ಪಿಯರಿಗೆ ಏನಿದೆ, ಏನೂ ಇಲ್ಲ, ಕರ್ವ್ಡ್ ಫೇಸ್ ಒಂದೇ ಇರ್ತದೆ, ಕರ್ವ್ ಆಗಿದೆ ಒಂದೇ. ನೆಕ್ಸ್ಟ್ ಸಿಲಿಂಡ್ರಿಗೂ ಒಂದು ಕರ್ವ್ ಇರ್ತದೆ, ಫ್ಲ್ಯಾಟ್ ಪ್ಲೇಸ್ ಕೆಳಗೊಂದು ಮತ್ತೊಂದು ಮೇಲೆ 2 ಫೇಸ್ ಇದೆ. ಕೋನಿಗೆ 1 ಫೇಸ್ ಇದೆ, ವರ್ಟೆಕ್ಸ್ 1 ಇದೆ, ಎಡ್ಜಸ್ 2 ಇದೆ. ಆನಂತರ ಇಲ್ಲೊಂದು ಎಡ್ಜ್ ಇದೆ. ಆನಂತರ ಕರ್ವ್ಡ್ ಫೇಸ್ 1 ಈ ಥರ ಇದೆ. ಸೊ ಐಡೆಂಟಿಫೈ ದ ಶೇಪ್ ವಿತ್ ದ ಕ್ಲೂಸ್ ಗಿವನ್ ಟು ದ. ಐ ಹ್ಯಾವ್ ಓನ್ಲಿ ಕರ್ವ್ಡ್ ಪ್ಲೇಸ್, ಒಂದೇ ಒಂದು ಕರ್ವ್ಡ್ ಸರ್ಫೇಸ್ ಇದೆ, ಸರ್ಕಲ್. ಐ ಹ್ಯಾವ್ 1 ವರ್ಟೆಕ್ಸ್, ಟ್ರಯಾಂಗಲ್ಗೆ ಒಂದೇ ವರ್ಟೆಕ್ಸ್ ಇದೆ.
ನೆಕ್ಸ್ಟ್ ಐ ಹ್ಯಾವ್ 6 ಸ್ಕ್ವೇರ್ ಫೇಸಸ್ ಕ್ಯೂಬ್. 6 ಸ್ಕ್ವೇರ್ ಇದೆ, ಸ್ಕ್ವೇರ್ ಇರೋದಕ್ಕೆ ಕ್ಯೂಬ್. ರೆಕ್ಟ್ಯಾಂಗಲ್ ಇದ್ದರೆ ಕ್ಯೂಬಾಯ್ಡ್ ಅಂತ ಬರೀಬೇಕಿತ್ತು. ಐ ಹ್ಯಾವ್ 2 ಫ್ಲ್ಯಾಟ್ ಸರ್ಕ್ಯುಲರ್ ಸರ್ಫೇಸ್ ಆ್ಯಂಡ್ 1 ಕರ್ವ್ಡ್ ಸರ್ಫೇಸ್ ಸಿಲಿಂಡ್ರ್. 2 ಫ್ಲ್ಯಾಟ್ ಸರ್ಫೇಸ್ ಇದೆ, ಆನಂತರ ಒಂದು ಕರ್ವ್ಡ್ ಇದೆ. ಅದಕ್ಕೆ ಐ ಹ್ಯಾವ್ 1 ಫ್ಲ್ಯಾಟ್ ಸರ್ಕ್ಯುಲರ್ ಸರ್ಫೇಸ್ ಆ್ಯಂಡ್ 1 ಕರ್ವ್ಡ್ ಕೋನ್. ಈ ಥರ ಇದೆ ಇದಕ್ಕೆ. ಸೊ ಯು ಜಸ್ಟ್ ಡ್ರಾ ಇಟ್ ಆ್ಯಂಡ್ ಮಾಡ್ಬೋದು. ಇದು ಈಸಿ ಇದೆ ನಿಮಗೆ ಡ್ರಾ ಮಾಡೋದು. ಇದನ್ನೆಲ್ಲ ಬರೀರಿ. ಅರ್ಥ ಆಯ್ತಾ? ಇದೆಲ್ಲ ನಿಮಗೆ ಜಸ್ಟ್ ಲರ್ನಿಂಗ್ ಅಬೌಟ್ ದ ಪ್ಲೇನ್ ಫಿಗರ್ಸ್ ಆ್ಯಂಡ್ ಸಾಲಿಡ್ ಫಿಗರ್ಸ್. ಸೊ ಪ್ಲೇನ್ ಫಿಗರ್ಸಲ್ಲಿ ಮತ್ತೊಮ್ಮೆ ಹೇಳ್ತೀನಿ, ಟ್ರಯಾಂಗಲ್, ಸ್ಕ್ವೇರ್, ರೆಕ್ಟ್ಯಾಂಗಲ್ಸ್, ಆನಂತರ ಸರ್ಕಲ್, ಓವಲ್ ಶೇಪ್ ಬರುತ್ತೆ. ನೆಕ್ಸ್ಟ್ ನಿಮಗೆ ಸಾಲಿಡ್ ಫಿಗರ್ಸಲ್ಲಿ ಏನೇನು ಬರ್ತದೆ? ಕ್ಯೂಬ್, ಕ್ಯೂಬಾಯ್ಡ್, ಕೋನ್, ಸ್ಪಿಯರ್ ಆ್ಯಂಡ್ ಸಿಲಿಂಡ್ರ್ ಬರ್ತದೆ. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಥ್ಯಾಂಕ್ ಯು ಚಿಲ್ಡ್ರನ್.